ಬಸವಂ ಭಕ್ತಿಗೆ ಮೂಲಂ ಬಸವಂ ಜಂಗಮಲೋಲಂ ಬಸವಂ ಕಾಲಂಗೆ ಕಾಲನಲಪಮಶೀಲಂ ಬಸವಾರ್ಕ್ಷ ಪುರನ್ನ ಸಂಗನ ಬಸವ ಆತ್ಮಸ್ಮರಣೀಯರಾದ ಬಸವಾದಿ ಶಿವಶರಣರನ್ನು ಪ್ರಪಂಚದ ಎಲ್ಲ ದಾರ್ಶನಿಕ ಸಂತ ಮಹಂತರನ್ನು ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಪ್ರತಿಷ್ಠಿತ ವಿಶ್ವೇಶ್ವರ ಬಾಲಭಾರತಿ ಶಾಲೆಯ ಈ ಒಂದು ಡಿಜಿಟಲ್ ಬೋರ್ಡಿನ ಉದ್ಘಾಟನಾ ಸಮಾರಂಭ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಪೂರ್ವಭಾವಿ ಸಭೆ. ಈ ಸಭೆಯ ದಿವ್ಯ ಚೇತನರು ಯಾರು ಅಂತ ಕೇಳಿದ್ರೆ ನಮ್ಮ ಪೂಜ್ಯ ಅಂತ ನಾನು ಹಾಗೆ ಆ ಶಬ್ದವನ್ನು ಬಳಸ್ತೀನಿ. ನಮ್ಮ ಹಮ ಪೂಜಾ ಅವರಲ್ಲಿ ಶರಣಾರ್ಥಿಗಳನ್ನು ಕಲಿಸಿ ಆ ಮಕ್ಕಳ ಸಂಗಮವನ್ನ ಮತ್ತೆ ಮುಂದೆ ಎಳಿತಾ ಇರ್ತಕ್ಕಂಥ ನಮ್ಮ ಬರಹಗಾರರು ಸಾಹಿತಿಗಳು ಆದಂಥ SSC ಪ್ರೌಢ ಕಾಲೇಜಿನ ಪ್ರಾಂಶುಪಾಲರಾದಂಥ ಘನತೆವೆತ್ತ ಶ್ರೀ ಆರ್ ಹೆಗ್ಗಣ್ಣ ಕೂಡ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಆಲ್ಮೇಲದ ಒಬ್ಬ ಬಹುಶಃ ಸಿದ್ದರಾಮ ಸರ್ ಅವ್ರ ಬಗ್ಗೆ ಏನು ಹೇಳಿದ್ರು ಕಡಿಮೆನೆ. ಬಹಳ ದೊಡ್ಡ ಜ್ಞಾನಿಗಳು. ಒಂದ್ ರೀತಿ ನೆಲದ ಮರೆಯ ನಿಧಾನ, ಫಲದ ಮರೆಯ ರುಚಿ, ನಿಲದ ಮರೆಯ ತೈಲ ಅಂತ ಹೇಳ್ತಾರಲ್ಲ, ಹಂಗಿರ್ತಕ್ಕಂಥ ನಮ್ಮ ಸಿದ್ದರಾಮ್ ಸರ್ ಉಗಾರ್ ಅವರಲ್ಲಿ ಅನಂತ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ನಮ್ಮ ಇನ್ನೊಬ್ಬ ಸರ್ ಸಾತ್ಯಾಳ್ ಸರ್ ಅದ್ಭುತವಾದಂತ ಭಾವನಾಜೀವಿ ಇವತ್ತು ಬಂದವರು ಭಾವನಾ ಲೋಕವನ್ನು ತೆರೆದಿಟ್ಟು ಬಿಟ್ಟಂತ ಒಬ್ಬ ತಾವೊಂದು ಶಾಲೆಯ ಮುಖ್ಯೋಪಾಧ್ಯಾಯರಾಗಿಯೂ ಕೂಡ ಅದನ್ನು ಗೌರವಿಸುವಂತ ದೊಡ್ಡ ಮನಸ್ಸಿದೆ ಅಲ್ಲ, ಅದು ಬಹಳ ದೊಡ್ಡದಾಗಿರ್ತಕ್ಕಂಥದ್ದು. ಅಂತ ಸಾತಿಹಾಳ್ ಗುರುಗಳಲ್ಲಿಯೂ ಈ ಶಾಲೆಗೆ ಅಡ್ಮಿಷನ್ ತಗೊಂಡಿಲ್ಲ ಅವರು, ಆದ್ರೂ ಕೂಡ ದಿನ ಶಾಲೆಗೆ ಬರ್ತಾರೆ. ಯಾರು ಗೊತ್ತಿರ್ಬೇಕು ನೀವು? ಯಾರಿಗೆ? ಈ ಶಾಲೆ ಸ್ಟೂಡೆಂಟ್ ಅಲ್ಲ ಅವರು, ಅಡ್ಮಿಷನ್ ಕೊಟ್ಟಿಲ್ಲ, ಯಾರು ಸರ್ಟಿಫಿಕೇಟ್ ಕೊಡಂಗಿಲ್ಲ, ಮಾರ್ಕ್ಸ್ ಕಾರ್ಡ್ ಕೊಡಂಗಿಲ್ಲ, ಆದ್ರೂ ನಿಮ್ಗೆ ಚಲೋ ಕರೆಕ್ಟ್ ಶಾಲೆಗೆ ಬರ್ತಾರ ಅವ್ರು. ಯಾರು? ನೋಡಿ ನೀವೇ ಹೇಳ್ತೀರಿ. ನಮ್ಮ ಜಗೂರ್ ಅವರು ಈ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ನಮ್ಮ ಕಿರ್ನಳ್ಳಿ ಗುರುಗಳವರು, ಎಲ್ಲ ಶಿಕ್ಷಕ ಉಳಿದಂತ ದೊಡ್ಡಮನಿಯವರನ್ನೇ ಮೊದಲು ಮಾಡಿಕೊಂಡು, ನಮ್ಮ ಪ್ರದೀಪ್ ಸರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಶಿಕ್ಷಕಿಯರಲ್ಲಿಯೂ ಸೇರಿರುವಂತ ತಮ್ಮೆಲ್ಲರಲ್ಲಿ ನೀವು ಆ ಕಡೆ ಈ ಕಡೆ ನೋಡಕತ್ತೀರಂದ್ರೆ ಯಾವಾಗ ಬಿಟ್ಟಾರ ಅಂತ ನನಗೂ ಗೊತ್ತಾಯ್ತು. ಒಂದೇ ನಿಮಿಷ. ಎಲ್ಲ ತಮ್ಮೆಲ್ಲರಲ್ಲಿ ಅನಂತ ಶರಣ. ಬಹುಶಃ ಇವತ್ತು ಹಮ ಪೂಜಾ ಸರ್ ಬಂದು ಇಲ್ಲೊಂದು ಏನ್ ಕೆಲಸ ಮಾಡಿದ್ರು ಅಂತ ಕೇಳಿ ನನಗೆ ಅಲ್ಲಂ ಪ್ರಭುದೇವ್ರ ವಚನ ನೆನಪಾಗುತ್ತೆ. ಅಜ್ಞಾನವೆಂಬ ತೊಟ್ಟಿಲಲ್ಲಿ ಜ್ಞಾನವೆಂಬ ಶಿಶುವ ಮಲಗಿಸಿ. ಎರಡಲ್ಲೇ ಸಾಕು, ನನಗೆ ಬಹಳ ಹೇಳಪ್ಪಲ್ಲೇ ನಾನು. ಇವತ್ತು ಆ ಘಟನೆ ಎಲ್ಲಿ ನಡೆದದ ಅಂತ ಕೇಳಿದ್ರೆ ವಿಶ್ವೇಶ್ವರ ಬಾಲಭಾರತಿ ಶಾಲೆ ಇಲ್ಲಿ ತೆಂಗಿನಕಾಯಿ ಐತಿ, ಇದು ಮಾತಾಡೋದಿಲ್ಲ ಅಲ್ಲ, ಮಾತಾಡ್ತದೆ. ನೋಡ್ರಿ ಇದು ಏನಾಗಿದೆ, ನಾವೆಲ್ಲಾರು ಬೆಳೆದಿದ್ದದ್ರಾಗ ಕೊನೆಗೆ ಹೋಗುದದ್ರೊಳಗ ಅದು ಮಣ್ಣಿನ ತೊಟ್ಲದ 600 ಅಂತ ಬೇರೆ ಹಾಕ್ತೇವೆ. ನೋಡ್ರಿ ನಾವ್ ಅದ್ರಾಗ ಕಟಗಿ ತೊಟ್ಟಲ್ದಾಗ ಹುಟ್ಟಿ ಮಣ್ಣಿನ ತೊಟ್ಟಲ್ದಾಗ ಹೋಗ್ತೇವೆ ಅಲ್ಲ. ಇವತ್ತು ನೋಡ್ರಿ ತೊಟ್ಟಲ್ಕಾಯಿ ಹೊಡೆದಾಗ ಅವ್ರು ಪ್ರದೀಪ್ ಸರ್ ಅವ್ರದ್ದು ಚಲೋ ಆ ಮತ್ ಬೇರೆ ಐತಿ. ತೊಟ್ಟಲ್ಕಾಯಿ ಹೊಡೆದಾಗ ತೊಟ್ಟಲ್ಕಾಯಿ ಹೊಡೆದದ್ರೊಳಗೆ ಎಂತ ಶಿಶುವನ್ನ ಹಾಕ್ಯಾರ, ಜ್ಞಾನದ ಶಿಶು ಅಂತ ಹೇಳ್ತಾರ ಅಲ್ಲಮ್ಮ. ಯಾವ್ದು ಜ್ಞಾನದ ಶಿಶು? ಮಾತಾಡೋದು ಮತ್ತೊಂದು ಶಿಶು ಇದೆ, ನಿಮ್ ಬ್ಯಾಗ್ನಾಗ ದಿವಸ ಹೊತ್ಕೊಂಡು ಬರ್ತಿರ್ಲೇನು? ಹೌದಲ್ಲ, ಪುಸ್ತಕಗಳು ಮಾತಾಡ್ತಾವು. ಆ ತೆಂಗಿನಕಾಯಿ ತೊಟ್ಟಲ್ದಾಗ ಚೆಂದಿಗೆಯಿಂದ ತಗೊಂಡ್ಬಂದು ಪುಸ್ತಕ ಅನ್ನೋ ಜ್ಞಾನದ ತೊಟ್ಟಲನ್ನು ಹಾಕಿದಾಗ ನಮ್ಮ ಭಾರತದ ಸಂಸ್ಕೃತಿಯೊಳಗೆ ಪುಸ್ತಕಕ್ಕೆ ಬಹಳ ಬೆಲೆಯನ್ನು ಕೊಡ್ತಾರೆ. ಪುಸ್ತಕಕ್ಕೆ ಬಹಳ ಬೆಲೆಯನ್ನು ಕೊಡ್ತಾರೆ. ಬುಕ್ಸ್ ರೂಲ್ಸ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಪುಸ್ತಕ ಜಗತ್ತನ್ನ ಆಳ್ತದೆ. ಒಂದು ದಾಸ್ ಕ್ಯಾಪಿಟಲ್ ಇಡೀ ಕಮ್ಯುನಿಸ್ಟರನ್ನ ಆಳ್ತದೆ. ಒಂದು ವಚನ ಸಾಹಿತ್ಯ ಇಡೀ ಲಿಂಗಾಯತರನ್ನ ಆಳ್ತದೆ. ಒಂದು ಅನ್ ಟು ದಿಸ್ ಲಾಸ್ಟ್ ಕೇಳಿದ್ರಿ ಆ ಕೃತಿ ಏನ್ ಕೆಲಸವನ್ನು ಮಾಡ್ತಾ ಇದೆ? ಇವತ್ತ 145 ಕೋಟಿ ಭಾರತೀಯರನ್ನು ಯಾವ್ದು ಆಳ್ತದೆ ಅಂತ ಕೇಳಿದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನ ಆಳ್ತದೆ ನಮ್ಮನ್ನೆಲ್ಲರನ್ನ. ಅದಕ್ಕೆ ಬುಕ್ಸ್ ರೂಲ್ಸ್ ದ ವರ್ಲ್ಡ್. ಅದಕ್ಕೆ ಪುಸ್ತಕ ಜ್ಞಾನದ ಬೆಳಕಂಡಿ ಅಂತ ಹೇಳಿ ನಮ್ಮವರು ಹೇಳ್ಕೊಂಡು ಬರ್ತಾರೆ. ಒಮ್ಮೆ ಇದೊಂದು ರಕ್ತ ಹೇಳ್ಬಿಡ್ತೇನೆ.
ಒಮ್ಮೆ ಹುಯೆನ್ ಸಾಂಗ್ ಅವ್ರು ಬರ್ತಾರೆ ಇಲ್ಲಿ ಚೈನಾದಿಂದ ನಮ್ಮ ದೇಶಕ್ಕೆ, ವಿದೇಶ ಯಾತ್ರಿಕ ಆತ ಹುಯೆನ್ ಸಾಂಗ್ ಬರ್ತಾನೆ. ಬಂದು ಇಲ್ಲಿಂದ 3-4 ವರ್ಷ ಇದ್ದು ಅಧ್ಯಯನ ಮಾಡ್ಕೊಂಡು ಮರಳಿ ತೆರಳುತ್ತಾ ಇರ್ತಾನೆ. ಹೇಳಕತ್ತಿರಲಿಲ್ಲ, ತೆರಳ ಮುಂದೆ ಏನಾಗಿರ್ತದೆ ಅಂತ ಕೇಳಿದ್ರೆ, ಇಲ್ಲಿ ಅಧ್ಯಯನ ಮಾಡಿ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತ ಅನೇಕ ಪುಸ್ತಕಗಳನ್ನ, ಯಾಕಂದ್ರೆ ಅವ ಬೌದ್ಧ ಧರ್ಮದ ಅನುಯಾಯಿ, ಅವನ್ ತಗೊಂಡು ಹೋಗ್ತಿರ್ತಾನೆ. ತಗೊಂಡು ಹೋಗುವ ಮುಂದೆ ಗಂಗಾ ನದಿಯನ್ನು ಕ್ರಾಸ್ ಮಾಡ್ಬೇಕಾಗಿರ್ತದೆ. ಗಂಗಾ ನದಿಯನ್ನು ಅದ್ರೊಳಗೆ ಆ ಡೋಣಿಯ ನಾವಿಕರನ್ನು ಹಿಡ್ಕೊಂಡು ಉಳಿದವ್ರು 3 ಮಂದಿ ಸಾಂಗ್ ಮತ್ತಿಬ್ಬರು ಇರ್ತಾರೆ. ಅದ್ರೊಳಗೆ ಸಾಕಷ್ಟು ಪುಸ್ತಕಗಳಿರ್ತಾವ ಆ ಡೋಣಿಯೊಳಗೆ. ಆ ಡೋಣಿ ನಡಾ ನೀರಿನಲ್ಲಿ ಹೋಗ್ತದ, ನದಿಯೊಳಗೆ. ನಡು ನೀರಿನಲ್ಲಿ ಹೋದಾಗ ಏನಾಗ್ಬಿಡ್ತದೆ ಅಂತ ಕೇಳಿದ್ರೆ, ಗಾಳಿ ಬಿಡಾಕತ್ತದ. ಹೆಂಗ ಆಷಾಢ ಗಾಳಿ ಬಿಡ್ತದ ಹಿಂಗ ಗಾಳಿ ಬಿಡಾಕತ್ತದ. ಡೋಣಿ ಹೊಯ್ದಾಡಕತ್ತದ. ಹೊಯ್ದಾಡ ಹೊತ್ನ್ಯಾಗ ಆ ಡೋಣಿ ನಾವಿಕ ಕೇಳ್ತಾನ, ಎಲ್ಲರಿಗೆ ಏನ್ ಕೇಳ್ತಾನ ಅಂತ ಕೇಳಿದ್ರಿಲ್ಲ, ಈಗ ಡೋಣಿ ಮಾತ್ರ ನಡಾ ನೀರಾಗ ಮುಳುಗ್ತದೆ. ಡೋಣಿ ನಡಾ ನೀರಾಗ ಬಂದದ, ಮುಳುಗ್ತದೆ. ಆ ಡೋಣಿ ಮುಳುಗಬಾರ್ದು ಅಂತ ಕೇಳಿದ್ರೆ ವಜ್ಜಾಗ ಮುಳುಗಾಕತ್ತದ. ಅದಕ್ಕೆ ಈ ಪುಸ್ತಕ ತೆಗೆದೋಗಿನೋ ಹೆಂಗ ಅಂತ ಕೇಳ್ತಾನೆ. ಪುಸ್ತಕ ತೆಗೆದು ಹೋಗಿದ್ಬಿಡ, ನಾವೇನು ಮಾತಾಡಂಗಿಲ್ಲ ಅಂತ ಹೇಳ್ತಾನೆ. ಅವಾಗ ಇನ್ನಿಬ್ರು ಭಾರತೀಯರು ಕುಂತಿದ್ರು ಸಾಂಗ್ ಜೊತೆಗೆ. ಅವ್ರು ಹೇಳ್ತಾರ, ಪುಸ್ತಕ ಒಗಿಬೇಡ್ರಿ, ಈ ಪುಸ್ತಕ ಇದ್ರೆ ಜಗತ್ತ ಆತಾವು, ನಾವಿದ್ರೆ ಏನ್ ಮಾಡೋರದು ಅಂತೇಳಿ ಅವ್ರ ಪುಸ್ತಕ ಬಿಟ್ಟು ನದಿಯೊಳಗೆ ಹಾಕಿ ಪ್ರಾಣ ಕೊಡ್ತಾರೆ. ಪುಸ್ತಕಕ್ಕಾಗಿ ಪ್ರಾಣ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಅವರು ಇಂಡಿಯನ್ಸ್. ಪ್ರಾಣಕ್ಕಾಗಿ ಪುಸ್ತಕವನ್ನು ಕೊಟ್ಟವರು ಯಾರು? ಅವರು ಇರ್ಲಿ. ಹಾಗೆ ಇವತ್ತ ಬಹುಶಃ ಬಹಳ ಅಪರೂಪದ ಪುಸ್ತಕಗಳು, 2 ತರದ ಪುಸ್ತಕ ಇರ್ತಾವಂತ ಈ ಜಗತ್ತಿನ. ಒಂದು ಕೈ ತೊಳ್ಕೊಂಡು ಮುಟ್ಟುದು, ಮುಟ್ಟಿ ಕೈ ತೊಳ್ಕೊಳ್ಳೋದು. ಇವತ್ತಿನ ಪುಸ್ತಕ ಎಂತಾವು ಅಂತ ಕೇಳಿದ್ರೆ, ಕೈ ತೊಳ್ಕೊಂಡು ಮುಟ್ಟಿ ತಲೆ ಮ್ಯಾಗ ಇಟ್ಕೊಳ್ಳೋ. ಬರೇ ತಲೆ ಮ್ಯಾಗ ಇಟ್ಕೊಂಡ್ರಲ್ಲ, ಮತ್ತೆ ಅದನ್ನು ಹೇಳ್ತೇನೆ. ನಾವೆಲ್ಲ ಹೈಸ್ಕೂಲ್ ಓದು, ನಮ್ಗೆ ಎಮ್ ಅಂತ ಹೇಳೋದು ಮಾರಲ್ ಎಜುಕೇಶನ್ ಅಂತ ಈಗೆಲ್ಲ ಹೋಗ್ಬಿಟ್ಟಾವ. ಎಲ್ಲ ನಮ್ಗ ಏನ್ ಕೊಡ್ತಿದ್ರು, ಮಹಾಭಾರತ, ರಾಮಾಯಣ, ಮತ್ತೆ ವಚನ, ಬಸವಣ್ಣವರು ಎಲ್ಲ ಪುಸ್ತಕಗಳನ್ನ ಓದಾಕ್ ಕೊಡ್ತಿದ್ರು. ವಾರಕ್ಕೊಂದು ಪೀರಿಯಡ್ ಇರ್ತದೆ, ಎಮ್ ಪೀರಿಯಡ್. ಒಬ್ರು ಹೋಗಿ ಪುಸ್ತಕ ತಗೊಂಡ್ಬರ್ತಿದ್ರು. ಇಷ್ಟಿಷ್ಟು ಒಂದು ಅಂಗೈಗಳ ಪುಸ್ತಕಗಳು. ಆ ಪುಸ್ತಕವನ್ನು ಎಲ್ಲಾರು ಓದ್ಬೇಕು, ಮುಂದಿನ ವಾರ ಹೇಳ್ಬೇಕು ಗುರುಗಳ ಮುಂದೆ. ಹಾಗೆ ಓದು ಚಟ ಮನುಷ್ಯನಿಗೆ ಬರ್ಬೇಕಂದ್ರೆ ಸುಮ್ಮನೆ ಬರಲ್ಲ. ಇವತ್ತ ಸನ್ಮಿತ್ರ ಅನ್ನುವಂಥದ್ದು, ಓದುವ ಮಿತ್ರ ಅನ್ನುವಂತ ಪುಸ್ತಕ, ಪ್ರಶಸ್ತಿ ಇವನ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ್ರೆ, ಯಾಕೆ ಹೇಳ್ತೀನಿ ಅಂತ ಕೇಳಿದ್ರೆ, ನಾನು ಎಲ್ಲ ಕಿರ್ನಾಳಿ ಸರ್ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ವಾರದಾಗ ಒಂದು ದಿವಸ, 1 ತಾಸು ನಿಮ್ ಪಿರಿಯಡ್ ಇರ್ಲಿ ಒಂದು ಎಮ್.ಇ. ಪಿರಿಯಡ್ ಒಂದು ಮಾಡ್ಬಿಟ್ರಿ ಅಂತ ಕೇಳಿದ್ರೆ, ಅದು ಒಂದು ಮಕ್ಕಳಿಗೆ ಓದ್ಲಿಕ್ಕೆ ಒಂದು ಹವ್ಯಾಸ ಆಗ್ತದ ಅನ್ನುವಂಥದ್ದು. ಈ ಪುಸ್ತಕಗಳು ಹೀಗೆ ಬರೀ ಟ್ರೆಜರಿ ಒಳಗಿಟ್ಟು ಕೆಡಬಾರ್ದು. ಅವು ಮಸ್ತಕಕ್ಕೆ ಹೋಗ್ಬೇಕು, ಹಸ್ತಕ್ಕೆ ಬರ್ಬೇಕು. ಹಸ್ತಕ್ಕೆ ಬಂದ್ರೆ ಮಸ್ತಕಕ್ಕೆ ಹೋಗ್ತಾವು. ಆ ಕೆಲಸ ಈ ಶಾಲೆಯೊಳಗೆ ಗ್ಯಾರಂಟಿ ಆಗ್ತದೆ ಅನ್ನುವಂಥದ್ದು ನನಗೆ ಗೊತ್ತಿಲ್ಲ. ಯಾಕಂತ ಕೇಳಿದ್ರೆ ತೊಟ್ಟದಾಗ ಹಾಕಿ ತುಂಬಿಬಿಟ್ಟಾರ. ಈಗ ಅಲ್ಲಿ ದೋಳ ಪಾಡಾಕತ್ಬಿಟ್ಟು ಎಲ್ಲರೂ ಕೂಡಿ ಪಾಡೇವಿ. ಅದು ಹೆಂಗ್ ಆಗ್ಬೇಕಂತ ಕೇಳಿದ್ರೆ, ಓದಿ ನೀವೇನಾಗ್ಬೇಕಂತ ಕೇಳಿದ್ರೆ, ನೀವು ಶಂಭು ಬಿರಾದರ್ ಗತಿ ಆಗ್ಬೇಕು, ಗಮ ಪೂಜಾರ್ ಸರ್ ಗತಿ ಆಗ್ಬೇಕು, ನಮ್ಮ ಹೆಗ್ಗನದಡ್ಡಿ ಸರ್ ಗತಿ ಆಗ್ಬೇಕು, ನಮ್ಮ ಸರ್ ಗತಿ ಸಾತಿಯಾಳ್ ಸರ್ ಗತಿ ಆಗ್ಬೇಕು. ಹಂಗಾದಾಗ ಈ ಪುಸ್ತಕಕ್ಕೆ ಒಂದು ದೊಡ್ಡ ಬೆಲೆ ಬರ್ತದ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ನೀವು ಹಾಗಾಗ್ರಿ. ನೀವೆಲ್ಲ ಸಾರಾ ಅಬೂಬಕರ್ ಹಾಗಾಗ್ಬೇಕು, ಅನುಪಮಾ ನಿರಂಜನ್ ಅವ್ರು ಹಾಗಾಗ್ಬೇಕು. ಕೇಳಿರಲ್ಲ ನೀವು, ಅವರೆಲ್ಲ ಹೆಸರನ್ನು ಕೇಳಿರಲ್ಲ. ಓದ್ರಿ, ಇನ್ನು ಮುಂದೆ ಓದ್ರಿ, ಗೊತ್ತಾಗ್ತದೆ ಸಾಹಿತ್ಯದಲ್ಲಿ ಏನೇನು ದೊಡ್ಡದಿದೆ ಅನ್ನುವಂಥದ್ದನ್ನು. ಬಹುಶಃ ಬಹಳ ಖುಷಿ ಆಯ್ತು. ಇವತ್ತು ನಮ್ಮ ಗಮ ಪೂಜಾರ್ ಸರ್ ಅವ್ರು ನೋಡ್ರಿ, 84ರ ಯುವಕ. ಅರ್ಥ ಆಗುತ್ತಲ್ಲ ಈ ಪದ? ಅರ್ಥ ಆಗುತ್ತಲ್ಲ? 84ರ ಯುವಕ. ನನ್ ಕೈ ನಡ್ಗಾಕತ್ತವ, ನನಗೆ ಮಾತಾಡಕ್ ಬರಂಗಿಲ್ಲ ಅಂತ ಹೇಳಕತ್ತಾರ. ಅವ್ರ ವಯಸ್ಸಿನ ನಾವು ಎಲ್ಲಿ ಚೌಕಿ ಮಾಡಿ ನಾವು ಕುಂದಿರ್ತೀವಲ್ಲ, ನನಗೆ ಯಾಕಂತ ಕೇಳಿದ್ರೆ, ಸೇರ್ಬೇಣಿ ತಿಂದವ್ರು, ಜವಾರಿ ಆಕಳ ತುಪ್ಪ ಊಟ ಮಾಡಿದಂತ ಮಂದಿ, ಬೆಳೆಜೋಳದ ಡೋಣಿ ಸಾಲು ಜೋಳ ಊಟ ಮಾಡಿದಂತವ್ರು. ಇವತ್ತು ಅವ್ರು ಹಂಗಾಕಂದ್ರೆ ನಮ್ದು ಹಂಗಿಲ್ಲ. ರೇಷನ್ ಅಕ್ಕಿ ಉಂಡವ್ರು ನಾವೆಲ್ಲ. ಅರ್ಥ ಆಗತ್ತಲ್ಲ? ನಮ್ಮವ್ವ ಮಾಡ್ತಿದ್ಲು ಜೋಳದ ರೊಟ್ಟಿ, ನಮ್ಮ ಅಜ್ಜ ಆಗಿದ್ದ ತಿಂದು ಜಗತ್ ಜೊಟ್ಟಿ. ನಮ್ಮವ್ವ ಮಾಡ್ತಾಳೆ ಇಡ್ಲಿ ವಡ, ನಾವೆಲ್ಲ ಆಗಿವಿ ತಿಂದು ಪ್ಲಾಸ್ಟಿಕ್ ಕೊಡ. ಯಾವಾಗ ಹೊಡಿಕ ಹೇಳಕ್ ಬರಂಗಿಲ್ಲ. ಇರ್ಲಿ, ಅದಕ್ಕೆ ಇವತ್ತು ನಾವು ಇರೋದ್ರೊಳಗೆ ಎಷ್ಟೋ ದಿವ್ಸ ಇರೋಲ್ಬೇಕು.
ಒಬ್ಬರೊಳಗೆ ಇತ್ತಿದ್ದಾಗ ಮನೆ ಕೇಳ್ತಾ ಇದ್ವಿ, ಒಂದು ಸಮೀಕ್ಷೆ ಮಾಡಿದ್ರು. ಹಾರ್ಟ್ ಅಟ್ಯಾಕ್ ಎಲ್ಲರಿಗೂ ಬರ್ತಾ ಇದೆ ಮಕ್ಕಳೇ. ಅದಕ್ಕೆ ನೀವು ದರಿದ್ರ ಆಗ್ಬಾರ್ದು, ಜಲ್ದಿ ಹೇಳ್ಬೇಕು, ವ್ಯಾಯಾಮ ಮಾಡ್ಬೇಕು, ಓದ್ಬೇಕು. ಇಂಥ ಪುಸ್ತಕಗಳನ್ನ ಸರ್ ಕಡೆ ಇಸ್ಕೊಂಡ್ರಿ, ಸರ್ ಈ ಪುಸ್ತಕದ ಹೆಸರಲ್ಲೇ ಕೊಡ್ರಿ, ನಾವು ಓದ್ತೀನಿ ಅಂತ ಇಸ್ಕೊಂಡ್ರೆ ಮತ್ತೆ ನೀವು ಲೈಬ್ರರಿ ಕೊಡುವಂತ ಕೆಲಸವನ್ನು ಮಾಡಿದ್ರೆ ಈ ಪುಸ್ತಕ ಕೊಟ್ಟಿದ್ಗೂ ಸಾರ್ಥಕತೆ ಆಗ್ತದೆ. ನಮ್ಮ ವಿಶ್ವೇಶ್ವರ ಬಾಲಭಾರತಿ ಮಕ್ಕಳ ಫಸ್ಟ್ ಓದೋದ್ರಾಗ ತಗೊಂಡಾಗ ಪ್ರಶಸ್ತಿ ಏನಂತ ಹೇಳಿ ಆಗ್ಬೇಕು ನೋಡಿ. ಆ ರೀತಿ ಓದಿ ಹಾರೈಸಿ. ವಿಶೇಷವಾಗಿ ನಮ್ಮ ಹೆಗ್ಗಣ ದೊಡ್ಡಿ ಸರ್ ಬಹಳ ಚಲೋ. ಇವತ್ತೆಲ್ಲ ಎಂತೆಂಥವ್ರು ಬಂದಾರೆ. ಈಗ ಸಣ್ಣದಲ್ಲಿದ್ದು ಒಂದು ವಾರ್ಷಿಕೋತ್ಸವ ಕರೆಸುವಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಇವತ್ತಿಂತ ಅವರೊಂದು ಏನೋ ಇಟ್ಕೊಂಡು ಬಂದ ಮಕ್ಕಳ ಸಾಹಿತ್ಯ ಸಮ್ಮೇಳನ. ನನಗೂ ಕೂಡ ನಮ್ಮ ಹಮ್ಮ ಪೂಜಾರ್ ಸರ್ ಅದ್ರ ಬಗ್ಗೆ ಮಾತಾಡಿದ್ರು. ನಮ್ಮಿಂದ ಮಠದಿಂದ ಏನೇನು ಸಹಾಯ ಬೇಕು, ನಾನು ಕೂಡ ಇದಕ್ಕೆ ಬಂದು ನಿಲ್ತೀನಿ, ಟ್ರಂಕ್ ಒಂದು ಕಟ್ಟಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಜೈ ಗುರು.